ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಪಾಟಲ್ಲೇ ಬೆಳೆದಿರುವಂಥ ಅಲೋವೆರಾದಿಂದ ಜ್ಯೂಸನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಸ್ಟ್ರೀಟ್ ಸ್ಟೈಲ್ನಲ್ಲಿರುವ ಹಾಗೆಯೇ ಈ ಜ್ಯೂಸನ್ನು ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ಆರೋಗ್ಯಕರ ತಂಪಾದ ಅಲೋವೆರಾ ಜ್ಯೂಸನ್ನು ಮಾಡ್ಬೋದು. ಮೊದಲು ಪಾಟಲ್ಲೇ ಬೆಳೆದಿರುವಂಥ ಬಲಿತ ಅಲೋವೆರಾ ಎಲೆಗಳನ್ನು ಕಟ್ ಮಾಡಿಕೊಳ್ಬೇಕು, ಒಂದೆರಡು. ವೀಕ್ಷಕರೇ, ಅಲೋವೆರಾದಲ್ಲಿ ವಿಷಕಾರಿ ಅಲೋವೆರಾಗಳು ಇದ್ದಾವೆ. ನೀವು ಅದನ್ನು ತಿಳಿದುಕೊಂಡು ಜ್ಯೂಸ್ ಮಾಡಲು ಉಪಯೋಗ ಮಾಡಬೇಕು. ಈ ಥರ ಕಟ್ ಮಾಡಿದಿರುವಂಥ ಎಲೆಗಳನ್ನು ಈ ಥರ ಬೋರ್ಲಾಗಿ ಇಡಬೇಕು. ಅದರಲ್ಲಿರುವ ಅಂಟು, ಅದಕ್ಕೆ ಲೆಟೆಕ್ಸ್ ಹೇಳ್ತಾರೆ, ಅದು ವಿಷಕಾರಿ ಅಂಶ, ಅದು ಹೊರಗಡೆ ಬರಬೇಕು. ಅರ್ಧ ಗಂಟೆ ಇಡುವುದರಿಂದ ಈ ಥರ ಅದು ಹೊರಗಡೆ ಬರುತ್ತೆ. ನಂತರ ಅವುಗಳನ್ನು ಕಟ್ ಮಾಡ್ಕೊಳ್ಳೋಣ. ಅದರ ತುಂಬಣ್ಣು ಮತ್ತು ತುದಿಯನ್ನು ಕಟ್ ಮಾಡಿ ತೆಗೆದು ಎರಡೂ ಬದಿಗಿರುವ ಮುಳ್ಳನ್ನು ಚಾಕುವಿನಿಂದ ಚೆನ್ನಾಗಿ ತೆಗಿಬೇಕು. ಮುಳ್ಳಲ್ಲಿ ಸಹ ವಿಷಕಾರಿ ಅಂಶ ಇರುತ್ತೆ. ಕಟ್ ಮಾಡಿರುವಂಥ ಅಲೋವೆರಾವನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅರ್ಧ ಗಂಟೆ ಇಡಬೇಕಾಗತ್ತೆ. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಅಲೋವೆರಾ ಜ್ಯೂಸ್ ವಿಡಿಯೋವನ್ನು ಕೊನೆ ತನಕ ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ, ಹಾಗೂ ಪತ್ತು ಪಮ್ಮು ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಅಲೋವೆರಾ ಜ್ಯೂಸನ್ನು ಹಂಚಿಕೊಳ್ಳಿ. ಅವರೂ ಸಹ ಈ ಬೇಸಿಗೆಗೆ ಅಲೋವೆರಾ ಜ್ಯೂಸ್ ಮಾಡಿ ಕುಡಿಯಲಿ. ಈ ಥರ ಅರ್ಧ ಗಂಟೆ ನೀರಲ್ಲಿ ಹಾಕೋದ್ರಿಂದ ಏನಾಗುತ್ತಂದರೆ ಅದು ಮತ್ತೇನಾದರೂ ಲೆಟೆಕ್ಸ್ ಇದ್ದರೆ ಬಿಡತ್ತೆ, ಮತ್ತೇನಾದರೂ ವಿಷ ಇದ್ದರೆ ಅದು ಚೆನ್ನಾಗಿ ಬಿಡತ್ತೆ. ಆವಾಗ ಜ್ಯೂಸ್ ಮಾಡಲದು ಬರುತ್ತೆ. ಈಗ ಇದರಲ್ಲೇ ಚೆನ್ನಾಗಿ ಇದನ್ನು ತೊಳೆದು ಒಂದು ಅರ್ಧ ಗಂಟೆ ನೀರಲ್ಲಿ ಬಿಡೋಣ. ನಾವು ಈಗ ಮೆಕ್ಕೆಕಾಯಿ, ಉಪ್ಪಿನಕಾಯಿ ಎಲ್ಲ ನೀರಲ್ಲೇ ಅರ್ಧ ಗಂಟೆ ಬಿಡ್ತೀವಿ, ಅದು ಹಸಿರೆಲ್ಲ ಹೋಗಲಿ ಅಂತ. ಕಹಿ ಅಂಶ ಇರುತ್ತೆ. ಹೀಗೆ ನೀರಲ್ಲಿ ಬಿಡೋದ್ರಿಂದ ಕಹಿ ಅಂಶ ಹೋಗುತ್ತೆ. ಒಂದು ಅರ್ಧ ಗಂಟೆ ಬಿಡೋಣ. ಈಗ 1 ಟೀ ಚಮಚ ಸಬ್ಜಾ ಸೀಡನ್ನು ನೀರಲ್ಲಿ ಹಾಕಿ ನೆನೆಸೋಣ. ಈಗ ಅರ್ಧ ಗಂಟೆ ಆಗಿದೆ ನೋಡಿ, ನೀರು ಹಸಿರು ಬಣ್ಣ ಬಂದಿದೆ. ಅದನ್ನು ಚೆಲ್ಲಿ ಮತ್ತೆ ಬೇರೆ ನೀರನ್ನು ಬದಲಿಸಿ ಈಗ ಜೆಲ್ ತಕ್ಕೊಳ್ಳೋಣ. ಅದರ ಮೇಲಿರುವ ಸಿಪ್ಪೆಯನ್ನು ತೆಗೆದು ಆರಾಮಾಗಿ ಜೆಲ್ ಬರುತ್ತೆ, ತಿರುಳು. ಈ ಥರ ಸಿಪ್ಪೆ ತೆಗೆದು ಅದರಲ್ಲಿರುವ ಜೆಲ್ಲನ್ನು ತೆಗೆದು ಪಾತ್ರೆಯಲ್ಲಿರುವ ನೀರಿಗೆ ಹಾಕೋಣ. ವೀಕ್ಷಕರೇ, ಅಲೋವೆರಾ ನಾವು ತಲೆಗೆ ಹಚ್ಚಲು ಉಪಯೋಗ ಮಾಡ್ಕೋಬೋದು. ಅಲೋವೆರಾ ಜೆಲ್ಲನ್ನು ಮುಖಕ್ಕೆ ಏನಾದರೂ ಕಲೆಗಳಿದ್ದರೆ ಉಪಯೋಗ ಮಾಡ್ಬೋದು. ಹಾಗೆ ಅಲೋವೆರಾ ಜ್ಯೂಸ್ ಸಹ, ಇದರಿಂದ ತುಂಬ ಪ್ರಯೋಜನಗಳಿದೆ. ಪಾಟಲ್ಲಿ ಸುಲಭವಾಗಿ ಬೆಳಿಬೋದು. ಈ ಥರ ಒಂದು ಸ್ಪೂನ್ನಿಂದ ಮಧ್ಯಭಾಗದಲ್ಲಿರುವ ಜೆಲ್ಲನ್ನು ತೆಗೆದು ಪಾತ್ರೆಗೆ ಹಾಕೋಣ ನೀರಲ್ಲಿ. ನಾನು ಈ ವಿಡಿಯೋದಲ್ಲಿ ಕೇವಲ ಜ್ಯೂಸ್ ಮಾತ್ರ ತೋರಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಅಲೋವೆರಾದ ಬೇರೆ ಬೇರೆ ಉಪಯೋಗಗಳನ್ನು ತಿಳಿಸ್ಕೊಡ್ತೇನೆ. ದಯವಿಟ್ಟು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ನೋಟಿಫಿಕೇಷನ್ ಸಿಗತ್ತೆ. ಅಲೋವೆರಾ ಜ್ಯೂಸನ್ನು ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗ್ತದೆ. ಈ ಬೇಸಿಗೆಗೆ ಹೇಳಿ ಮಾಡಿಸಿರುವಂಥ ಪಾನಕ ಇದು. ತುಂಬ ತಂಪು, ಹೊಟ್ಟೆಯೆಲ್ಲ ತಂಪಾಗತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ನಿಮ್ಮ ಅಲೋವೆರಾ ಜ್ಯೂಸ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಮತ್ತೊಂದು ಸರಿ ನೀರಲ್ಲಿ ಚೆನ್ನಾಗಿ ತೊಳೆಯೋಣ. ಮತ್ತೇನಾದರೂ ಹಸಿರಿದ್ದರೆ ಅದನ್ನು ತೆಗೆಯೋಣ. ಈ ಥರ ಜೆಲ್ಲಿರುತ್ತೆ. ಈಗ ಸ್ವಲ್ಪ ಹಸಿ ಶುಂಠಿ, ಪುದೀನ, ಏಕೆಂದರೆ ಅಲೋವೆರಾಗ ಫ್ಲೇವರ್ ಇರೋದಿಲ್ಲ ಮತ್ತು ಬಣ್ಣ ಸಹ ಇರೋದಿಲ್ಲ. ಶುಂಠಿ, ಪುದೀನ ಇವುಗಳನ್ನು ಸೇರಿಸೋದ್ರಿಂದ ವಾಸನೆ ಬರುತ್ತೆ, ಬಾಯಿಗೆ ರುಚಿ ಬರುತ್ತೆ. ಹಾಗೆ ನಿಂಬೆಹಣ್ಣಿನ ರಸ, ಅರ್ಧ ನಿಂಬೆಹಣ್ಣಾದರೆ ಸಾಕು. ಈಗ ಒಂದು ಮಿಕ್ಸಿ ಜಾರಿಗೆ ಅಲೋವೆರಾ ಜೆಲ್ಲು, ಶುಂಠಿ, ಪುದೀನ ಮತ್ತು 3 ಭಾಗದಷ್ಟು ನೀರು ಹಾಕೋಣ. 1 ಭಾಗ ಜೆಲ್ ಇದ್ದರೆ 3 ಭಾಗ ನೀರು ಹಾಕಿ ಬ್ಲೆಂಡ್ ಮಾಡೋಣ.
ನೀವು ಜೆಲ್ ತೆಗೆದಿಟ್ಬಿಟ್ರೆ ಫ್ರಿಜ್ಜಲ್ಲಿ ಸ್ವಲ್ಪ ದಿನ ನಾವು ದಿನ ತೆಗೆದು ಸಹ ಜ್ಯೂಸ್ ಮಾಡಿ ಕುಡಿಬೋದು. ಒಟ್ಟಿಗೆ ಜೆಲ್ಲನ್ನು ತೆಗೆದು ಫ್ರೀಝರಲ್ಲಿ ಇಡ್ಬೋದು. ಈಗ ಬ್ಲೆಂಡ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಒಂದು ಪಾತ್ರೆಗೆ ಹಾಕಿ ಸೋಸಿಕೊಳ್ಳೋಣ. ನೋಡಿ, ಎಲ್ಲಿಯೂ ಅದು ಅಂಟಂಟು ಗೊತ್ತಾಗೋದಿಲ್ಲ ಈ ಥರ ಬ್ಲೆಂಡ್ ಮಾಡಿಕೊಂಡ ಮೇಲೆ. ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳೋಣ. ಯಾಕೆಂದರೆ ಸ್ವಲ್ಪ ಹುಳಿ ಬಂದರೆ ಜ್ಯೂಸ್ ಥರ ರುಚಿ ಬರುತ್ತೆ. 2 ಟೀ ಚಮಚ ನಾನು ಜೇನುತುಪ್ಪ ಹಾಕಿದ್ದೀನಿ ಸಕ್ಕರೆ ಬದಲು. ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ಐಸ್ ಕ್ಯೂಬ್ ಹಾಕಿದರೆ ತುಂಬ ಚಿಲ್ಡಾಗಿರುತ್ತೆ, ಕುಡಿಯಲು ತುಂಬ ಮಜಾ ಬರುತ್ತೆ. ಮತ್ತು ಸಬ್ಜಾ ಸೀಡನ್ನು ಹಾಕ್ಕೊಳ್ಳೋಣ, ನೆನೆಸಿಟ್ಟಿರುವಂಥದ್ದು. ಕಾಮಕಸ್ತೂರಿ ಬೀಜ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಬೋದು, ಮತ್ತು ಸ್ವಲ್ಪ ಚಾಟ್ ಮಸಾಲ. ಇಷ್ಟನ್ನು ಹಾಕಿ ಚೆನ್ನಾಗಿ ಕದಡಿ ಗ್ಲಾಸಿಗೆ ಹಾಕ್ಕೊಂಡ್ರೆ ತುಂಬ ಕಡಿಮೆ ಸಮಯದಲ್ಲಿ ಅಲೋವೆರಾ ಜ್ಯೂಸ್ ರೆಡಿ ಆಯಿತು. ತುಂಬ ಆರೋಗ್ಯಕರ ಪಾನೀಯ, ತಂಪಾದ ಜ್ಯೂಸ್ ಇದು. ನೀವು ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.